ನೀವೇ ನನಗೆ ಗೊತ್ತಿದೆ, ನಾನು ಹೋಗ್ಬರ್ತೀನಿ, 5 ನಿಮಿಷ ಹೋಗ್ಬರ್ತೀನಿ ಅಂದರೆ ಹೋಗುವುದಾದರೆ ಈ ಆಯೋಜಕರಿಗೆ, ಸ್ವಯಂ ಸೇವಕರಿಗೆ ತಿಳಿಸೇ ಹೋಗಬೇಕು. ಅಕಸ್ಮಾತ್ ಹೋದರೆ ಮೋಸ್ಟ್ ಇಂಪಾರ್ಟೆಂಟ್, ಅಕಸ್ಮಾತ್ ಹೋದರೆ ನಮ್ಮನ್ನು 200 ಜನ ಬಿಟ್ಟು ನೀವು ಯಾರಾದರೂ ಒಬ್ಬರು ಹೋದರೆ ಅವರ ಸಂಬಂಧಿಕರಿಗೆ ಫೋನ್ ಮಾಡ್ತೇವೆ. ಇವರು ಇಂಥವ್ರು ನಮ್ಮ ಇಂಥವ್ರು ಗ್ರೂಪನ್ನು ಬಿಟ್ಟೋಗಿದ್ದಾರೆ, ನಾವು ಮುಂದಿನ ಯಾತ್ರೆ ಹೋಗ್ತಾ ಇದ್ದೀವಿ, ನೀವು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿ. ಇದು ಕಂಡೀಷನ್ ಆಗಿರ್ತೀವಿ. ನೀವೆಲ್ಲರೂ ಸಮಾನರು, ಎಷ್ಟೇ ದೊಡ್ಡರಿರಲಿ ಸಣ್ಣನಿರಲಿ, ನಾವು ಸಮಾನರು. ನೀವು ನಮ್ಮ ಜೊತೆಗೆ ಇರಲೇಬೇಕು. ನಿಮ್ಮ ಪಾಡಿ ನೀವು ಹೋಗಂಗಿಲ್ಲ. ನಾವು ಯಾತ್ರೆ ದರ್ಶನ ಮಾಡೋಕ್ಕೆ ಹೋಗ್ಬೇಕಪ್ಪ ಅಂದರೆ ಲೈನ್ ಪ್ರಕಾರನೇ ಹೋಗ್ತೀವಿ, ಲೈನ್ ಪ್ರಕಾರನೇ ಬರ್ತೀವಿ. ನೀವು ಹೋಗ್ಬೇಕಾದ್ರೂ ಎಣಿಸ್ಕೊಂಡೇ ಕಳಿಸ್ಕೊಡ್ತೀವಿ. 1 2 3 ಅಂತ ಎಣಿಸೇ ಕಳಿಸ್ತೀವಿ, ಎಣಿಸೇ ಹೊಳ್ಕೊಂತೀವಿ. ಒಬ್ಬರು ಕಮ್ಮಿ ಆಗಂಗಿಲ್ಲ, ಒಬ್ಬರು ಜಾಸ್ತಿ ಆಗಂಗಿಲ್ಲ. ಅಕಸ್ಮಾತ್ ನಮಗೆ ಬಿಟ್ಟು ಏನಾದರೂ ನೀವು ಹೋದೆ ಅಂದರೆ ನಾವು ಇಮಿಡಿಯೇಟ್ಲಿ ನಿಮ್ಮ ಕುಟುಂಬದವರಿಗೆ ಫೋನ್ ಮಾಡ್ತೀವಿ, ಇವ್ರು ಮಿಸ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಅಷ್ಟು ಮಂದಿನ ನಾವು ಕಂಡಿಟ್ಕೊಡೋಕ್ಕಾಗಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿ ಆಗುತ್ತಾ. ಹಾಗಾಗಿ ಆ ಜನರಿಗೆ ಅಪ್ಪಂಡರು ಜೊತೆಗೆ ಇರಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಪ್ರತಿಯೊಬ್ಬರು ನಾವೇನು ಬಸ್ಸಲ್ಲಿ ಅಲ್ಲಿ ಪಂಡ್ರಾಪುರದಿಂದ ತುಳಜಾಪುರಕ್ಕೆ 4 ಬಸ್ ಮಾಡ್ತೀವಿ, 4 ಬಸ್ ಮಾಡ್ತೀವಿ. ಆ ಬಸ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮುಂದೆ ಯಾರು ಕುಂತಿದ್ದಾರೆ, ಹಿಂದೆ ಯಾರು ಕುಂತಿದ್ದಾರೆ, ಪಕ್ಕ ಯಾರು ಕುಂತಿದ್ದಾರೆ, ನೀವೇ ಗಮನ ಇರಬೇಕು. ಒಬ್ರು ಏನು ಮಾಡ್ತಾರೆ, ದರ್ಶನಕ್ಕೆ ಹೋಗ್ತಾರೆ, ಅವನು ಆರಾಮ ಸುತ್ತಾನೆ ಇರ್ತಾನೆ, ನಾವು ಬಸ್ ಹತ್ಬಿಡ್ತೀವಿ. ಪಕ್ಕದಾಗ ಮುಂದೆ ಯಾರೋ ಬಂದಿಲ್ಲ, ಶಾರದಕ್ಕೆ ಬಂದಿಲ್ಲ ನೋಡು, ರಂಜಕ್ಕ ಬಂದಿಲ್ಲ ನೋಡೋದು ನೀವು ಗಮನ ಕೊಟ್ಟರೆ ಅಲ್ಲಿ ಯಾರು ಮಿಸ್ ಆಗಲ್ಲ. ಆ ಹೆಣ್ಣಿಗೆ ಆ ಥರ ಅನಿಸಿದ್ರೆ ಆಯೋಜಕರಿಗೆ ಮತ್ತು ಸ್ವಯಂ ಸೇವಕ ತಿಳಿಸ್ಬೇಕು, ಆಯ್ತಲ್ಲ. ಯಾವ ಕಾರಣಕ್ಕೂ ಅದು ಮಿಸ್ ಮಾಡಬೇಡಿ. ಆಮೇಲೆ ಪಂಡ್ರಾಪುರದಲ್ಲಿ ಸಹಿತ ಒಂದು 3 ಕಿಲೋಮೀಟ್ರ್, ಒಂದು 3 ಕಿಲೋಮೀಟ್ರ್ ರೌಂಡ್ ಆಗ್ತೀವಿ. ಅಲ್ಲಿ ಸಹಿತ ಅಷ್ಟೇ ಸ್ವಲ್ಪ ಓಡಾಡೋದು, ಸ್ವಲ್ಪ ಭಜನೆ ಮಾಡಿರ್ತೇವೆ. ಯಾಕಂದರೆ ದಾವಣಗೆರೆಯಿಂದ ನಾವು ಒಂದು ಧರ್ಮಯಾತ್ರೆ ಬಂದೇವೆ ಅಂದರೆ ನಮ್ಮ ಧರ್ಮವನ್ನು ತೋರಿಸ್ಬೇಕು, ನಮ್ಮ ಪಂಥ ತೋರಿಸ್ಬೇಕು, ನಮ್ಮ ಸಂತ ಒಂದು ಪರಂಪರೆ ತೋರಿಸ್ಬೇಕು. ಹಾಗಾಗಿ ಭಜನೆ ಮೂಲಕ ನಾವೊಂದು ಬಾಳಿ ಒಂದೇನು ದಿಂಡಿ ಅಂತ ಮಾಡ್ತಾವಲ್ಲ, ಆ ದಿಂಡಿಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಆರೋಗ್ಯವಂತರಾಗಿರ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರೋಂಥ ಒಂದು ಒಳಗಡೆಗೆ ಒಂದು BP ಶುಗರ್ ಭಾಳ ಜಾಸ್ತಿ ಇತ್ತಂದರೆ ದಯವಿಟ್ಟು ಮುಚ್ಚಿಟ್ಕೋಬೇಡಿ, ದಯವಿಟ್ಟು ಬಹಿರಂಗ ಪಡಿಸ್ಕೊಳ್ಳಿ. ಅಲ್ಲಿ ಆಯಾಸ ಆಯ್ತು, ಸುಸ್ತಾಯ್ತು ಅಂದರೆ ದರ್ಶನ ಮಾಡೋಕ್ಕಾಗಲ್ಲ. ಹಾಗಾಗಿ ಲಾಸ್ಟ್ ಟೈಮ್ 2 ಅಜ್ಜಿಗಳಿಗೆ ಸುಸ್ತಾಗಿದ್ದು ದರ್ಶನನೇ ಮಾಡಿಸ್ತಿಲ್ಲ, ಕರ್ಕೊಂಬಂದು ಗೆಸ್ಟ್ ಆಯಿತು. ಹಾಗಾಗಿ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇರ್ತಾರೆ. ಓಡಾಡೋದಿರುತ್ತೆ. ತುಳಜಾಪುರದಲ್ಲಿ ನೀವು 3 ಸ್ಟೆಪ್ ಇಳಿದು 3 ಸ್ಟೆಪ್ ಹತ್ತಬೇಕು, ಭಾಳ ಸ್ವಲ್ಪ ತ್ರಾಸ ಇರುತ್ತೆ. ನೀವು ಭಾಳ ಸ್ವಲ್ಪ ಭಗವಂತನಲ್ಲಿ ಬೇಡ್ಕೊಳ್ರಿ, ಆರೋಗ್ಯವಾಗಿರ್ತೀನಿ, ನಾನು ನಿಮ್ಮ ಜೊತೆ ದರ್ಶನ ಮಾಡ್ತೀನಿ ಅಂತಂದೇಳಿ ಬೇಡ್ಕೊಳ್ರಿ, ಅದಾಗುತ್ತೆ. ಓಕೆ. ನೆಕ್ಸ್ಟು, ನಿಮಗೆ ಏನಾದರೂ ಜ್ವರ ಬಂದರೆ, ಶೀತ ಆದರೆ, ಮೈಕೈ ನೋವಾದರೆ, ಏದಿ ಆದರೆ ಪ್ರತಿಯೊಂದಕ್ಕೂ ಗುಳಿಗೆ ಕೊಡ್ತೀವಿ, ಕ್ರೀಮ್ ಹಾಕ್ತೀವಿ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಎಲ್ಲಕ್ಕೂ ನಾವೇ ಔಷಧಿ ಕೊಡ್ತೀವಿ. ಆದರೆ ನಿಮಗೇನಂತ BP ಶುಗರ್ ಗುಳಿಗೆ ಮಾತ್ರ ನೀವೇ ತರಬೇಕು, ಅದು ಮಾತ್ರ ಕೊಡಲ್ಲ. ಮೈಕೈ ನೋವು ಗುಳಿಗೆ, ಜ್ವರದ ಗುಳಿಗೆ ಎಲ್ಲ ನಾವೇ ಕೊಡ್ತೀವಿ. ಇನ್ನೊಂದು ಮಾತು, 3 ದಿನ ಯಾತ್ರೆ, 3 ಜೊತೆ ಬಟ್ಟೆ, 2 ಲೀಟ್ರ್ ನೀರಿನ ಬಾಟ್ಲಿ ನಿಮ್ಮ ಕೈಯಾಗ ಕಂಪಲ್ಸರಿ ಇರಬೇಕು. ಬೇಸಿಗೆ ಟೈಮು ನೀರು ಎಲ್ಲಿ ಖಾಲಿ ಆಗುತ್ತೋ ಅಲ್ಲೇ ತುಂಬ್ಕೋಬೇಕು, ಅದನ್ನು ಮಾತ್ರ ನಿಮ್ಮ ಜವಾಬ್ದಾರಿ. ನೀರಿನ ವ್ಯವಸ್ಥೆ ಮಾತ್ರ, ಯಾಕಂದರೆ ತಕ್ಷಣವೇ ಯಾರೂ ಬಂದು ಇದು ಮಾಡೋಕ್ಕಾಗಲ್ಲ. 2 ಲೀಟ್ರ್ ನೀರಿನ ಬಾಟ್ಲಿ ಇಟ್ಕೋಬೇಕು, 3 ಜೊತೆ ಬಟ್ಟೆ ನಿಮ್ಮ ಜೊತೆ ಇಟ್ಕೋಬೇಕು. ಓಕೆನಾ? ಮತ್ತೆ 3 ನೈಟು 4 ದಿವಸ ಆಗುತ್ತೆ ಜರ್ನಿ. ರಾತ್ರಿ 3, 2 ಪಂಡ್ರಾಪುರದಲ್ಲಿ, 1 ಅಕ್ಕಲಕೋಟೆ. ಮಿನಿಮಮ್ 3 ಜೊತೆ ನಿಮ್ಮ ಭಾರ ಅದೇ ಹಾಕೊಂಡು ಬರ್ರಿ. ಆಮೇಲೆ ನಾವು ಹೇಳಿ ಸರ್ ಹೇಳ್ದಂಗೆ ಅಲ್ಲಿ ಬಟ್ಟೆ, ಅಡುಗೆ ಬಟ್ಟೆಗೆ ವ್ಯವಸ್ಥೆ ಮಾಡ್ತಿದ್ವಿ. ಈ ಸರಿ ಇಲ್ಲಿಂದ ಬಟ್ಟೆ ಹೋಗೋದ್ರಿಂದ ಚೆನ್ನಾಗಿ ಒಳ್ಳೆಯ ಎಲ್ಲರಿಗೂ ಹೆಲ್ದಿಯಾಗಿ ಊಟ ಕೊಡ್ತಾರೆ. ತಿಂಡಿ ಊಟ ಕೊಡಬೇಕಾದ್ರೆ ನಾವು ಔಷಧ ಮಾಡಿ ನೂಕು ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಟೀ ಇರುತ್ತೆ, ಪ್ರತಿಯೊಬ್ಬರಿಗೂ ತಿಂಡಿ ಇರುತ್ತೆ. ನೂಕು ಮಾಡಿ ಔಷಧ ಮಾಡಿ ಅವ್ಯವಸ್ಥೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಬರುತ್ತೆ. ಪ್ರತಿಯೊಬ್ಬರು ಸಾಲಲ್ಲೇ ಬಂದು ತಗೊಂಡು ಹೋದರೆ ಎಲ್ಲರಿಗೂ ಸುಗಮವಾಗಿ ಮುಟ್ಟುತ್ತೆ. ಎಲ್ಲಿ ಅವಸರ ಮಾಡಿದೆ, ಗಡಿಬಿಡಿ ಮಾಡಿದೆ, ಅತಂತ್ರ ಸ್ಥಿತಿ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ 4 ಊರುಗಳಾಗಿದ್ದಾವೆ. ಈಗ ನಮ್ಮ ಊರಿಂದ ನಾವು ಈಗ ನಾವೇ ಹಿಂಗೆಲ್ಲ ಗಿಜಿ ಮಾಡಿ ನಾವೆಲ್ಲ ಅವ್ಯವಸ್ಥೆ ಮಾಡ್ತಿದ್ದೆ, ನಮ್ಮೂರಿಗೆ ಕೇಳಿಸಿದ್ರು. ಓಕೆನಾ? 4 ಬೆಂಗಳೂರು, ಹರಿಯಾಣ, ದಾವಣಗೆರೆ, ಶ್ರವಣಬೆಳಗೊಳ, ಹೊನ್ನಾಳಿ 5 ಊರಾಗಿದ್ದಾವೆ. 5 ಊರು ಜನ ಇವತ್ತು ನಾವೆಲ್ಲ ಸೇರ್ತಾ ಇರೋದ್ರಿಂದ ಸ್ವಚ್ಛತೆಯೂ ಹಂಗೆ ಕಾಪಾಡಬೇಕು,
ನೀಟ್ನೆಸ್ ಇರಬೇಕು. ಎಲ್ಲಿ ಗಬಿ ಗಬಿ ಅವಸರ ಮಾಡೋ ಅವಶ್ಯಕತೆ ಇಲ್ಲ. ನೀಟ್ನೆಸ್ ಆಗಿ ಶುದ್ಧವಾಗಿ ಎಲ್ಲ ಕಡೆಗೂ ಸಭ್ಯತೆಯಿಂದ ನಾವು ಹೆಂಗೆ ಯಾತ್ರೆ ಬಂದವಪ್ಪ ಅಂದರೆ ಆ ಊರು ಜನ ಅಲ್ಲಿ ಇರೋ ನೋಡ್ತಾರೆ, ಕರ್ನಾಟಕದಿಂದ ಇಷ್ಟು ಜನ ಹೆಂಗೆ ಬಂದಿದ್ದಾರೆ, ಇವರು ಎಷ್ಟು ಒಗ್ಗಟ್ಟಲ್ಲಿದ್ದಾರೆ ಅನ್ನೋದು ಒಂದು ತೋರಿಸ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಅನ್ಯೋನ್ಯತೆ ಭಾವನೆಯಿಂದ ಇರಬೇಕು. ಅವರೇನು ಇವರೇನೋ ನಮಗೇನೋ ನಿಮಗೆ ಪ್ರತಿಯೊಬ್ಬರು ಅನ್ಯೋನ್ಯತೆ ಇರಬೇಕು. ಲಾಸ್ಟ್ ಟೈಮು ಅವ್ರು ಯಾಕೆ ಒಂದು ಏನೋ ತೊಂದರೆ ಸಣ್ಣ ಆದಾಗ ಅವ್ರ ಹತ್ರ ಯಾರು ಹೋಗಲಿಲ್ಲ, ಅಜ್ಜಿ ಹತ್ರ. ಹಾಗಾಗಿ ಅವ್ರು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅಂತ ಭಾವಿಸ್ಬೇಕಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಏನೇ ಇದ್ರು ಎಲ್ಲ ಇಲ್ಲೇ ಬಿಟ್ಬಿಟ್ಟು ಅಲ್ಲಿ ಸಂಬಂಧಿಕರಾಗಿ ಕುಟುಂಬರಾಗಿ ಅನ್ಯದಿಂದ ಬರೋಣಂತೆ. ಓಕೆನಾ? ನೆಕ್ಸ್ಟ್ ಯಾವ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾವ್ಯಾವ ಸ್ಥಳ ಹೋಗ್ತೀವಿ. ನಿಮಗೆ ಒಂದೊಂದು ಬಸ್ಸಲ್ಲಿ ಇಬ್ಬರಿಗೂ ವಾಲೆಂಟ್, ನಿಮ್ಮ ಬಸ್ಸಲ್ಲಿ ಇಬ್ಬರಿಬ್ಬರು ವಾಲೆಂಟ್ ಇರ್ತಾರೆ. ಆ ವಾಲೆಂಟ್ ಒಳಗೆ ನಿಮ್ಮೂರಲ್ಲೂ ಇರ್ತಾರೆ, ನಮ್ಮ ಜೊತೆಗೇನಾದ್ರು ಇರ್ತಾರೆ. ಇಲ್ಲಿ ಬೇಕಾದ್ರೂ ಅದೇ ಬಸ್ಸಲ್ಲಿ ಹತ್ತಬೇಕು, ಅವ್ರ ಜೊತೆಗೆ ಇರಬೇಕು. ನೀವು ಯಾರ ಜೊತೆಗೆ ಇರ್ತೀರೋ ನೋಡ್ಕೋಬೇಕು. ನೀವು ನಮ್ಮ ಬಸ್ಸಲ್ಲಿ 7 ಜೊತೆಗೆ ಇರ್ತೀರೋ, 7 ಜೊತೆಗೆ ಇರ್ತೀರೋ, 7 ಜೊತೆಗೆ ಇರ್ತೀರೋ ನೋಡ್ಕೋಬೇಕು. ಅದೇ ಬಸ್ಸೇ ಹತ್ತಬೇಕು. ಇದು ಫಸ್ಟ್ ತಿಳ್ಕೊಳ್ಳಿ ಸರ್. ಇವ್ರ ಬಸ್ನಾಗ ಇರ್ತೀರೋ, ಇವ್ರ ಬಸ್ನಾಗ ಇರ್ತೀರೋ ಗೊತ್ತಿಲ್ಲ. ಯಾವ ಬಸ್ನಾಗ ಇರ್ತೀರೋ ಅವ್ರ ಜೊತೆಗೆ ಇರಬೇಕು. ಅವ್ರ ಹೇಳಿದ ಜಾಗದಾಗೆ ಅವ್ರ ಹೇಳಿದ ನೀವು ಒಬ್ಬರಿಂದ ಅಲ್ಲಿ ಎಲ್ಲ ಅವ್ಯವಸ ಆಗಬಾರ್ದು. ದಯವಿಟ್ಟು ನಾವು ಕೊಟ್ಟ ಟೈಮಲ್ಲಿ ಎಲ್ಲನೂ ನೋಡ್ಬೇಕು. ಸಂತೋಷ ಎಲ್ಲರಿಗೂ ಸಮಯ ಕೊಡ್ತೀವಿ, ದರ್ಶನ ಮಾಡೋಕೆ ಅವಕಾಶ ಕೊಡ್ತೀವಿ, ಮಾರ್ಕೆಟ್ ಮಾಡೋಕೆ ಅವಕಾಶ ಕೊಡ್ತೀವಿ, ಪ್ರತಿ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಏನೇ ಮಾಡಿ ವಾಲೆಂಟರ ಆಯೋಜಕ ಬಿಟ್ಟು ಎಲ್ಲಿ ಹೋಗೋಂಗಿಲ್ಲ. ನೀವು ಹೇಳಿ, ನಾನು ಫಸ್ಟಿಗೆ ಹೇಳಿದ್ದೀನಿ, ಮತ್ತೊಂದು ಸರಿ ಹೇಳಿದೆ. ಪಂಡ್ರಾಪುರದ ಪ್ರಸಾದನೂ ನಾವೇ ಹೋಗ್ತೀವಿ. ಓಕೆನಾ? ಬೇಕಂದ್ರೆ ಎಕ್ಸ್ಟ್ರಾ ತಗೋಬೋದು. ನಾವೇನು ಕೊಡ್ತೀವಿ ಅದು ಪಂಡ್ರಾಪುರ ಪ್ರಸಾದ ನಾವು ಕುಂಕುಮ ಪ್ರಸಾದ ಎಲ್ಲ ನಮ್ಮ ಇದರಿಂದಾನೇ ಹೋಗ್ತೀವಿ. ಕೊನೆಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನಾವು ಉಳ್ಕೊಂಡು ಹೋಮಸ್ ಚೆಕಪ್ ಅಂತ ಹೇಳಿದ್ದೀನಿ. ಮೊದಲೇ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ಫಸ್ಟ್ ಪ್ರಿಫರೆನ್ಸ್ ಹೇಳಿದ್ದೀನಿ. ಆಮೇಲೆ ಬಸ್ ಜೊತೆಗೆ ಎಲ್ಲೇ ಹೋದ ವಾಲೆಂಟ್ಗಳ ಜೊತೆಗೆ ಇರಬೇಕಂತ ಹೇಳಿದ್ದೀನಿ. ಈ ಟಾಪಿಕ್ ಮಾತ್ರ ಕಂಪಲ್ಸರಿ ಇರಲೇಬೇಕು ಅಂತ ಅದೇ. ಆಮೇಲೆ ಕೆಲವರು ಏನಾದರೂ ಮಿಸ್ ಆಗಿ ತಪ್ಪಿಸ್ಕೊಂಡಿರಿ ಅಂತಂದರೆ ನಮ್ಮಿಬ್ಬರು ನಂಬರ್ ಇರ್ತೈತಿ, ನಮ್ಮ ಓನ್ ಸಾರ್ ನಂಬರ್ ಇರ್ತೈತಿ, ಈ ನಂಬರ್ ಇರ್ತೈತಿ. ಈ ನಂಬರಿಗೆ ನೀವು ಫೋನ್ ಮಾಡ್ಬೋದು. ನೋಡ್ಕೊಳ್ರಿ. ಹೋಗ್ತದೆ ಹಂಗೆ ಮಿಸ್ ಆಗಿ ಪೊಲೀಸರು ನಮಗೆ ಫೋನ್ ಮಾಡಿದ್ರು. ಒಂದು ಅಜ್ಜಿ ನಡೆಯೋಕ್ಕಾಗಲಿಲ್ಲ, ದಯವಿಟ್ಟು ಇನ್ನೊಂದು ಸಿಗುತ್ತೆ ನೀವು ನಡೆಯೋರು ಇದ್ರೆ ಬರ್ರಿ, ಮತ್ತಿಲ್ಲ ಅಂತ ನೋಡಮ್ಮ ನಿನ್ನ ವೇಟ್ ಜಾಸ್ತಿ ಇದೆ, ನಡೆಯೋಕ್ಕಾಗುತ್ತಾ? ನನಗೆಲ್ಲ ನೀವು ಅಲ್ಲಿ ಹತ್ತಿ ಇರಬೇಕು. ನಡೀತಾರ ಬಿಡು ಪಾಪ ಬಂದಿರೋರಿಗೆ. ಆಮೇಲೆ ನಾನು ಬರೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ ಅಂತ ನೀವು ಅಲ್ಲೇ ಕುಂದ್ರಂಗಿಲ್ಲ. ಇನ್ನೊಂದು ಜನ ಹೊಂಡಬೇಕು, ಇನ್ನೊಂದು ಜನ ವಾಪಸ್ ಕೊಡಬೇಕು. ಸಪೋರ್ಟ್ ಮಾಡ್ತಾಳ. ನಿಮಗೆ ಹೇಳ್ತಾ ಇದ್ದವ್ರಾಗಲೇ ನೀವು ಹಿಂಗೆ ಹೋದ್ರಿ, ಅಬ್ಸರ್ವ್ ಮಾಡಿದ್ರು, ನಡೆಯೋಕ್ಕಾಗ್ತೈತೆ ಇಲ್ಲ ನೋಡ್ರಿ. ಯಾಕಂದ್ರೆ ನಾವು ಗೇಟಲ್ಲಿ ನಿಂತ್ಕೊತೇವೆ. ಗೇಟಲ್ಲಿ ನಿಂತ್ಕೊಂಡು 1 2 3 4 5 ಕಳಿಸ್ತಾ ಇರ್ತೇವೆ. ಮತ್ತೆ ಒಳಗೆ ಬರ್ತದೆ. ನೀನು ಹಿಂಗೆ ಹೋಗ್ಬರ್ರಿ, ನಾನು ಒಳಗಿರ್ತೀನಿ ಅಂದರೆ ಅವರು ದಯವಿಟ್ಟು ಬರಬೇಡಿ. ಯಾಕಂದರೆ ನಮ್ಮ ಯಾತ್ರೆ ಸಾರ್ಥಕತೆ ಆಗಬೇಕಪ್ಪ ಅಂದರೆ ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬರು ಕ್ಷಮೆನೂ ನೋಡಬೇಕು ಅಂತ ಅವ್ರು ಅನ್ಬಿಸ್ತಾರೆ. ಅಂಥದ್ದು ಸಂತೋಷ ನಾವು ಹಾಳು ಮಾಡೋದು ಬೇಡ. ನೀವು ಹೋಗಿ ಬರ್ರಿ, ನಮ್ಗೆ ಆರಾಮಾಗಿ ನೋಡ್ತೇನೆ ಅಂತಂದರೆ ಅದು ಸಾಧ್ಯವಿಲ್ಲ ಮಾತು. ಎರಡು ಕಡೆಗೆ ನಮಗೆ ಏನು ತೊರೆ ಅಂತಂದರೆ ಪಂಡ್ರಾಪುರದಲ್ಲಿ ಒಂದು ಯಾತ್ರೆ ಮಾಡೋದು, ದಿಂಡಿ ಮಾಡೋದು ಬಿಟ್ಟರೆ ತುಳಜಾಪುರದಲ್ಲಿ ಇಲ್ಲ ಆಗಿದೆ. ಲಾಸ್ಟ್ ಟೈಮ್ 5 ಜನ ಹೆಣ್ಮಕ್ಳು ಶುಗರ್ ಅಂತ ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು. ಆಮೇಲೆ ಇನ್ನು 3 ಜನ ದರ್ಶನ ಮಾಡಿದವರು ಹಿಂಭಾಗದ ಗೇಟಿಂದ ಮಿಸ್ ಆಗಿಬಿಟ್ಟು 2 ಕಿಲೋಮೀಟರ್ ದೂರ ಹೋಗಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಇವರಿಗೆ ಮರಾಠಿ ಬರಲ್ಲ. ಅವ್ರಿಗೆ ಕನ್ನಡ ಬರಲ್ಲ, ಇವರಿಗೆ ಮರಾಠಿ ಬರಲ್ಲ. ಕೊನೆಗೆ ಈ ಟೋಪಿಯಿಂದ ಫೋನ್ ಬಂತು. ನಾನು ನಮ್ಮ ತಮ್ಮ 2 ಕಿಲೋಮೀಟರ್ ದೂರ ಹೋಗಿ ಅವ್ರಲ್ಲೇ ಕುಣಿಸ್ಕೊಂಡು ಆಟೋದಲ್ಲಿ ಕಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಟೋಪಿನ ಯಾರು ಬಿಟ್ಕೊಳಂಗಿಲ್ಲ, ನಿಮ್ಮ ತಲೆಯಲ್ಲೇ ಇರಬೇಕು. ಓಕೆ, ಇದು ಮಾತ್ರ ಬರೆಯೋಂಗಿಲ್ಲ. ತುಳಜಾಪುರದಲ್ಲಿ ಅಷ್ಟೇ, ಅದು ಅಲ್ಲಿ ದರ್ಶನ ಸಹಿತ 2 ತಾಸು ಆಗುತ್ತೆ, ಇಲ್ಲ 3 ತಾಸು ಆಗುತ್ತೆ. ಅಲ್ಲಿ ನಿಲ್ಲಬೇಕು. ಒಳಗೆ ಪಂಡ್ರಾಪುರ ದರ್ಶನ ಮಾಡಬೇಕಾದ್ರೆ ನಿಲ್ಲಬೇಕು, ಹತ್ತಿ ಇಳಿಬೇಕು, ತಿಂಡಿನೂ ಓಡಾಡಬೇಕು. ಹಾಗಾಗಿ ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಂದು ವೈಯಕ್ತಿಕ ಏನು ಕಾಯಿಲೆ ಏನೋ ಪ್ರಾಬ್ಲಮ್ ಇದ್ದರೆ ಮನಸ್ಸಲ್ಲಿ ಇಟ್ಕೋಬೇಡಿ. ದಯವಿಟ್ಟು ನಾನು ಹೋಗ್ತೀನಿ ಅನ್ನೋ ಇದ್ರೆ ಮಾತ್ರ ಬನ್ನಿ. ಅಲ್ಲಿ ಬಂದು ತ್ರಾಸ ಮಾಡಿಕೊಂಡು ಮತ್ತೆ ಬೇರೆಗೂ ಓಕೆನಾ? ಇನ್ನೂ ಟೈಮ್ ಇದೆ, ಸಾಲಾವಕಾಶ ಟೈಮ್ ಇದೆ. ಎಲ್ಲರೂ ಬರಬೇಕಂತ ನಾವು ಆಸೆ ಪಡ್ತೀವಿ. ಆದರೂ ಆ ಆಸೆ ಈಡೇರಲಿ.
ಹೌದು. ತಿಳ್ಕೊಂಡೆ ಆಮೇಲೆ ಇನ್ನೊಂದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಒಂದು ಕೇರ್ಫುಲ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಮಾತಾಡಿದ್ದೀನಿ. ಆಮೇಲೆ ಆ ವಿಷಯನೂ ಬಂದಿದೆ, ಏನು ಗೊತ್ತಾ, ನೀವು ಬರ್ತಾ ಇರ್ತೀರಿ, ನಿಮ್ಮ ರಿಲೇಷನ್ನು ಆ ಕಡೆಯಿಂದ ಬರ್ತೀವಿ ಅಂತಾರೆ. ನಮ್ಮ ಮಗ ನಮ್ಮ ಮನೆಯ ಅವರು ಆ ಬಸ್ಸಲ್ಲಿ ಸಪ್ರೇಟ್ ಟ್ರೈನಲ್ಲಿ ಬರ್ತಾರೆ, ನಾವು ನಿಮ್ಮ ಯಾತ್ರೆಯಲ್ಲಿ ಬರ್ತೀವಿ ಮತ್ತು ಜಾಯ್ನ್ ಆಗ್ತೀವಿ. ಈ ರೀತಿ ದಯವಿಟ್ಟು ಯಾವ ಕಾರಣಕ್ಕೂ ಮಾಡಬೇಡಿ. ಯಾಕಂತ ಕೇಳಿದ್ರೆ, ನಾನು ಅವಾಗಲೇ ಫಸ್ಟಿಂದ ಹೇಳಿದ್ದೀನಿ, 200 ಜನ ಇವರು ಸೇರಿ 200 ಜನ, ನಾವು ಸೇರಿ 200 ಜನ, 200 ಜನಕ್ಕೆ ಅಡುಗೆ ಮಾಡಿರ್ತೇವೆ, 200 ಜನಕ್ಕೆ ಸ್ನ್ಯಾಕ್ಸ್ ತಂದಿರ್ತೀವಿ. ನಾವು ತಮ್ಮ ಹಿಂಗಾಶ್ ಬರ್ತಾನೆ, ನಮ್ಮ ಅಣ್ಣ ಹಿಂಗಾಶ್ ಬರ್ತಾನೆ, ಅಲ್ಲಿ ಬಂದು ಜಾಯ್ನ್ ಆಗ್ತಾನೆ, ಅವ್ನು ಸ್ವಲ್ಪ